ವೀಕ್ಷಕರೇ, ಟೆಕ್ಸ್ಟೈಲ್ ಇಂಡಸ್ಟ್ರಿಯ ಮಾರ್ಕೆಟ್ ಸೈಜ್ ನಮ್ಮ ದೇಶದಲ್ಲಿ $154 ಬಿಲಿಯನ್ ಇತ್ತು. ಅದು 2022ರಲ್ಲಿ. ಇದು CAGR ರೇಟ್ 12% ಜೊತೆಗೆ 2030ರ ಟೈಮ್ಗೆ $350 ಬಿಲಿಯನ್ ರೀಚ್ ಆಗುವ ಒಂದು ನಿರೀಕ್ಷೆ ಇದೆ. ಇ ಕಾಮರ್ಸ್ ಇಂಡಸ್ಟ್ರಿಯಲ್ಲಿ ಕ್ಲಾತ್ಸ್ ಮತ್ತು ಫ್ಯಾಷನ್ ಅಸೆಸರೀಸ್ ಮೋಸ್ಟ್ ಸೋಲ್ಡ್ ಪ್ರಾಡಕ್ಟ್ಸ್ ಆಗಿದೆ. ಆನ್ಲೈನ್ ಕ್ಲಾತ್ ಸ್ಟೋರ್ನ ನೀವು ಶುರು ಮಾಡೋದಾದರೆ ಇಲ್ಲಿ ನಿಮಗೆ 3 ಆಪ್ಷನ್ ಬರುತ್ತೆ. ಒಂದು ಇ ಕಾಮರ್ಸ್ ವೆಬ್ಸೈಟ್ಸ್, ಇನ್ನೊಂದು ರೀಸೆಲ್ಲಿಂಗ್ ಬಿಸ್ನೆಸ್, ಆಮೇಲೆ FBA ಅಂತ. ಇ ಕಾಮರ್ಸ್ ವೆಬ್ಸೈಟ್ಸ್ ಅಂದರೆ ನಿಮ್ಮ ಹತ್ರ ಈಗ ಸ್ಟಾಕ್ ಇದೆ, ಅಂದರೆ ಪ್ರಾಡಕ್ಟ್ ರೆಡಿ ಇದೆ, ಆಲ್ರೆಡಿ ಕ್ಲಾತ್ ಶಾಪ್ ಇದೆ ಅಥವಾ ಫ್ಯಾಕ್ಟ್ರಿ ಇದೆ, ಯಾವುದಾದ್ರೂ ಒಂದಿದೆ, ಅಂದರೆ ಸ್ಟಾಕ್ಸ್ ನಿಮ್ಮ ಹತ್ರ ಆಲ್ರೆಡಿ ಇದೆ ಅಂತಂದರೆ ಈ ಕಾಮರ್ಸ್ ವೆಬ್ಸೈಟ್ಸ್ಗಳಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಲೈಕ್ ಫ್ಲಿಪ್ಕಾರ್ಟ್, ಅಮೆಝಾನ್, ಮೀಶೋ ಇವುಗಳಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಆನಂತರ ನಿಮ್ಮದು ಪ್ರಾಡಕ್ಟ್ ಏನಿದೆಯಲ್ಲ ಕ್ಲಾತ್ಸು, ಅದ್ರದ್ದು ಫೋಟೋಶೂಟ್ ಮಾಡಿಸ್ಬೇಕು, ಚೆನ್ನಾಗಿರುವಂಥ ಫೋಟೋಸನ್ನು ತೆಗಿಬೇಕಾಗತ್ತೆ. ಆ್ಯಂಡ್ ಈ ವೆಬ್ಸೈಟ್ಗಳಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಪ್ರಾಡಕ್ಟನ್ನು ಲಿಸ್ಟಿಂಗ್ ಮಾಡಬೇಕಾಗತ್ತೆ ವಿತ್ ಡಿಸ್ಕ್ರಿಪ್ಷನ್ ಮತ್ತು ಪ್ರೈಸ್. ಸೊ ನಿಮ್ಮ ಪ್ರಾಡಕ್ಟು ಆಲ್ ಓವರ್ ಇಂಡಿಯಾ ಯಾರೆಲ್ಲ ನೋಡ್ತಾರೆ, ಯಾರಿಗಾದರೂ ಇಷ್ಟ ಆದರೆ ಆರ್ಡ್ರ್ ಮಾಡ್ತಾರೆ. ಒಂದ್ಸಲ ನಿಮಗೆ ಆರ್ಡ್ರ್ ಬಂದ ನಂತರ ಅದನ್ನು ಕಸ್ಟಮರ್ ಅಡ್ರೆಸ್ಗೆ ಡೆಲಿವರ್ ಮಾಡಬೇಕಾಗತ್ತೆ. ಒಂದು ವೇಳೆ ನಿಮ್ಮ ಹತ್ರ ಸ್ಟಾಕ್ ಇಲ್ಲ, ಅಂದರೆ ಯಾವುದೇ ಕ್ಲಾತ್ ಸ್ಟೋರ್ ಇಲ್ಲ, ಫ್ಯಾಕ್ಟ್ರಿ ಇಲ್ಲ ಅಂತಂದರೆ ಬೇರೆ ಫ್ಯಾಕ್ಟ್ರಿಯಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡಿಬಿಟ್ಟು ಅದನ್ನು ಲಿಸ್ಟ್ ಮಾಡಿ ಸೇಲ್ ಮಾಡ್ಬೋದು. ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಒಂದು 20,000 to 30,000 ಸಾಕಾಗುತ್ತೆ. ಪ್ರಾಫಿಟ್ ಜಾಸ್ತಿ ಆದಂಗೆ ಬಿಸ್ನೆಸ್ಸನ್ನು ಎಕ್ಸ್ಪಾಂಡ್ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಇಲ್ಲಿ 30,000 to 50,000 ಇಂದ 2 lakh ತನಕ ಸಾಕಾಗುತ್ತೆ ಸ್ಮಾಲ್ ಸ್ಕೇಲಲ್ಲಿ ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ. ಇನ್ನು ರೀಸೆಲ್ಲಿಂಗ್ ಬಿಸ್ನೆಸ್, ಇಲ್ಲಿ ಯಾವುದೇ ರೀತಿ ಸ್ಟಾಕ್ಸ್ ಬೇಕಾಗೋದಿಲ್ಲ ನಿಮಗೆ, ಆ್ಯಂಡ್ ವೇರ್ ಹೌಸ್ ಕೂಡ ಬೇಕಾಗೋದಿಲ್ಲ. ಸ್ಟಾಕ್ಸೇ ಇಲ್ಲ ಅಂತಂದಮೇಲೆ ವೇರ್ ಹೌಸ್ ಕೂಡ ಅವಶ್ಯಕತೆ ಇರೋದಿಲ್ಲ, ಆ್ಯಂಡ್ ಡೆಲಿವರಿ ಟೆನ್ಷನ್ ಕೂಡ ಇರೋದಿಲ್ಲ. ಯಾಕಂದ್ರೆ ಇಲ್ಲಿ ನೀವು ಬೇರೆ ಸಪ್ಲೈಯರ್ದು ಪ್ರಾಡಕ್ಟನ್ನಲ್ಲಿ ರೀಸೆಲ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಮೀಶೋ, ಶಾಪ್ಸಿ, ಶಾಪ್ 101 ಅಂತೆಲ್ಲ ವೆಬ್ಸೈಟ್ ಮತ್ತು ಆ್ಯಪ್ಸ್ಗಳಿದೆ. ಈ ಸೈಟ್ಗಳಲ್ಲಿ ತುಂಬ ಸಪ್ಲೈಯರ್ಸ್ ತಮ್ಮ ಪ್ರಾಡಕ್ಟ್ಸನ್ನು ಲಿಸ್ಟ್ ಮಾಡಿರ್ತಾರೆ. ನೀವು ಅದನ್ನು ರೀಸೇಲ್ ಮಾಡಿಬಿಟ್ಟು, ಅಂದರೆ ನಿಮ್ಮ ವೆಬ್ಸೈಟಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ರೀಸೇಲ್ ಮಾಡೋ ಮುಖಾಂತರ ಕಮಿಷನನ್ನು ಅರ್ನ್ ಮಾಡ್ಬೋದು. ಇದರಲ್ಲಿ ಬೆನಿಫಿಟ್ಸ್ ಏನೇನಿದೆ ಅಂತಂದರೆ, ನೀವು ಪ್ರಾಡಕ್ಟ್ದು ಫೋಟೋಶೂಟ್ ಮಾಡಬೇಕು ಅಂತೆಲ್ಲ ಏನಿರೋದಿಲ್ಲ. ಆಲ್ರೆಡಿ ಅವರು ಫೋಟೋಶೂಟ್ ಮಾಡಿನೇ ಅಪ್ಲೋಡ್ ಮಾಡಿರ್ತಾರೆ ವಿತ್ ಡಿಸ್ಕ್ರಿಪ್ಷನ್ ಮತ್ತು ಪ್ರೈಸಿಂಗ್ ಎಲ್ಲ. ಆ್ಯಂಡ್ ನೀವು ಪ್ರಾಡಕ್ಟ್ಸನ್ನು ಸ್ಟೋರ್ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ನೀವು ಒಂದ್ಸಲ ಆರ್ಡರ್ ಮಾಡಿದ ನಂತರ ನಿಮ್ಮ ಕಸ್ಟಮರ್ ಅಡ್ರೆಸ್ಗೆ ನಿಮ್ಮ ಸಪ್ಲೈಯರೇ ಡೆಲಿವರ್ ಮಾಡ್ತಾರೆ, ಅಂದರೆ ಡೆಲಿವರಿ ಸರ್ವಿಸ್ ಎಲ್ಲ ಅವರೇ ನೋಡ್ಕೊಳ್ತಾರೆ. ಆ್ಯಂಡ್ ಇದು ಕಮಿಷನ್ ಬೇಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು 500 ರೂಪೀಸ್ದು ಒಂದು ಪ್ರಾಡಕ್ಟ್ ಇದೆ ಅಂತಂದರೆ ನೀವು ಅದನ್ನು ರೀಸೇಲ್ ಮಾಡಿದ್ರೆ 50 to 100 ರೂಪೀಸ್ ಒಂದು ಪ್ರಾಡಕ್ಟ್ ಮೇಲೆ ನಿಮಗೆ ಸಿಗುತ್ತೆ. ಆ್ಯಂಡ್ ಈ ಕಮಿಷನ್ ಕೂಡ ಡಿಪೆಂಡ್ ಆಗಿರುತ್ತೆ ಪ್ರಾಡಕ್ಟ್ ಟು ಪ್ರಾಡಕ್ಟ್. ರೀಸೆಲ್ಲಿಂಗ್ ಬಿಸ್ನೆಸ್ಸನ್ನು 0 ಇನ್ವೆಸ್ಟ್ಮೆಂಟ್ನಲ್ಲೇ ಸ್ಟಾರ್ಟ್ ಮಾಡ್ಬೋದು. ವೆಬ್ಸೈಟ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲ ಮಾಡಿಸಿ ಸ್ಟಾರ್ಟ್ ಮಾಡ್ತೀರಂತಂದರೆ ಒಂದು 5,000 to 10,000 ರೂಪಾಯಿ ಸಾಕಾಗುತ್ತೆ ಇಲ್ಲಿ. ನೆಕ್ಸ್ಟು FBA, ಫುಲ್ಫಿಲ್ಮೆಂಟ್ ಬೈ ಅಮೆಝಾನ್. ಇದು ತುಂಬ ಈಸಿ ಮೆಥಡ್ ಆನ್ಲೈನಲ್ಲಿ ಕ್ಲಾತ್ಸ್ನ ಸೆಲ್ ಮಾಡೋದಾದರೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ನಿಮ್ಮ ಹತ್ರ ಆಲ್ರೆಡಿ ಸ್ಟಾಕ್ ಇದ್ದರೆ ನೀವು ಅದನ್ನು ಅಮೆಝಾನ್ಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಆಯಿತು. ಅವರೇ ನಿಮ್ಮ ಪ್ರಾಡಕ್ಟನ್ನು ಪ್ಯಾಕ್ ಮಾಡಿಬಿಟ್ಟು ಆರ್ಡರ್ ಬಂದ ನಂತರ ಅದನ್ನು ಕಸ್ಟಮರ್ ಅಡ್ರೆಸ್ಗೆ ಡೆಲಿವರ್ ಮಾಡ್ತಾರೆ. ಅವ್ರದ್ದೇ ಒಂದು ವೇರ್ ಹೌಸ್ ಇರುತ್ತೆ, ಅಲ್ಲಿ ನೀವು ಸ್ಟಾಕ್ಸ್ನ ತೊಗೊಂಡೋಗಿ ಕೊಟ್ಟರೆ ಆಯ್ತು. ಅವ್ರಿಗೆ ಎಲ್ಲ ಅವರೇ ನೋಡ್ಕೊಡ್ತಾರೆ, ಪ್ಯಾಕಿಂಗಿಂದ ಹಿಡಿದು ಡೆಲಿವರ್ ಮಾಡೋ ತನಕ ಅವರೇ ನೋಡ್ಕೊಳ್ತಾರೆ. ಒಂದು ವೇಳೆ ನಿಮ್ಮ ಹತ್ರ ಸ್ಟಾಕ್ಸ್ ಇಲ್ಲದೇ ಇದ್ದರೆ ಬೇರೆ ಫ್ಯಾಕ್ಟ್ರಿಯಿಂದ ನೀವು ಪರ್ಚೇಸ್ ಮಾಡಿಬಿಟ್ಟು ಅದನ್ನು ಅಮೆಝಾನ್ಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಆಯಿತು. ಆರ್ಡರ್ ಬಂದ ನಂತರ ಸೇಲ್ ಮಾಡಿ ನಿಮಗೆ ಕಮಿಷನನ್ನು ಪೇ ಮಾಡ್ತಾರೆ. ಈ ಬಿಸ್ನೆಸ್ಸನ್ನು ಒಂದು ಮಿನಿಮಮ್ ಇನ್ವೆಸ್ಟ್ಮೆಂಟ್ನಿಂದ ಟ್ರೈ ಮಾಡ್ಬೋದು. ಆರ್ಡರ್ಸ್ ಬಂದು ನಿಮಗೆ ಕಮಿಷನ್ ಎಲ್ಲ ಜಾಸ್ತಿ ಬಂದ ನಂತರ ಬೇಕಿದ್ದರೆ ಬಿಸ್ನೆಸ್ಸನ್ನು ಎಕ್ಸ್ಪಾಂಡ್ ಮಾಡ್ಬೋದು. ಇನ್ವೆಸ್ಟ್ಮೆಂಟು ಇಲ್ಲಿ 20,000 ಇಂದ 30,000 ಇಂದ ಸಾಕಾಗುತ್ತೆ. ಇನ್ಫಾರ್ಮೇಷನ್ ಯಾವುದಾದ್ರೂ ಮಿಸ್ ಆಗಿದ್ದರೆ ಕಮೆಂಟ್ಸ್ ಡ್ರಾಪ್ ಮಾಡಿ. ಥ್ಯಾಂಕ್ ಯು ಆಲ್.